ನಿಮ್ಗೆಲ್ಲರಿಗೂ ಇನ್ನೂ ಶಾರ್ಟ್ ಆಗಿ ಹೇಳಬೇಕಂದ್ರೆ ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಮನೇಲಿ ಕುತ್ಕೊಂಡು ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಎನ್ರೋಲ್ ಆಗಿದ್ದು. ಪ್ರತಿ ಸಲ ನಿಮಗೆ ಹೈಲೈಟ್ಸ್ನ ಚೆಕ್ ಮಾಡಿ ಅಂತ ಹೇಳೋ ಒಂದೇ ಕಾರಣ, ಬಿಕಾಸ್ ನಾನು ಅದರಲ್ಲಿ ಪ್ರೂಫ್ ಮೆನ್ಷನ್ ಮಾಡಿರ್ತೀನಿ. ಇವಾಗ ಕೂಡ ನೋಡ್ಬೋದು 94,000 ನನಗೆ ಬ್ಯಾಂಕಲ್ಲಿ ಬಂದಿರೋದು ಕೂಡ ತೋರಿಸ್ತಿರ್ತೀನಿ. ನಾನು ಸಂಪಾದನೆ ಮಾಡೋದು ತೋರಿಸ್ತಾ ಇದ್ದೀನಿ, ಏನು ಸಂಪಾದನೆ ಮಾಡ್ತೀನೋ ಅದು ನನಗೆ ಬ್ಯಾಂಕಲ್ಲಿ ಬರೋದು ತೋರಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನನ್ನ ಟೀಮ್ ಮೆಂಬರ್ಸ್ಗೆ ನಾನು ಹೇಗೆ ಗೈಡ್ ಮಾಡ್ತಾ ಇದ್ದೀನಿ, ಮೆಂಟರ್ಶಿಪ್ ಹೇಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ, ಎಲ್ಲ 31+ ಸ್ಕಿಲ್ಸಿಂದ ನೀವು ಹೆಂಗೆ ಇಲ್ಲಿ ದುಡಿಬೋದು ಅಂತಲೂ ನಿಮಗೆ ತೋರಿಸ್ತಾ ಇದ್ದೀನಿ. ಕಂಟೆಂಟ್ ರೈಟಿಂಗ್ ಅಂದ್ರೆ ರಿಯಲ್ ಆಗಿ ಏನ್ ಗೊತ್ತಾ, ಬಿಕಾಸ್ ಅವರು ಕಂಟೆಂಟ್ ರೈಟಿಂಗ್ ಅಂದ್ರೆ ಏನಂತ ಹೋಗಿ ಗೂಗಲ್ ಸರ್ಚ್ ಮಾಡಲ್ಲ, ಬಟ್ ಅವ್ರಿಗೆ ಜಸ್ಟ್ ಕೇಳಿಸಿ ಬೇರೆಯವ್ರು ಹೇಳಿದ್ರು. ಅಷ್ಟೇ ಅಲ್ದಿರ ನನ್ನ ಸ್ಟೂಡೆಂಟ್ ರಿಸಲ್ಟ್, ನನ್ನ ಟೀಮ್ ಮೆಂಬರ್ಸ್ ರಿಸಲ್ಟ್, ಇದೆಲ್ಲ ಟೆಸ್ಟಿಮೋನಿಯಸ್ ನಿಮಗೆ ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಚೆಕ್ ಮಾಡ್ಕೊಬೋದು. ಒಂದು ನೆನಪಿರಲಿ, ಇದು ಯಾವುದೇ ಶೋ ಆಫ್ಗೆ ನಿಮಗೆ ತೋರಿಸ್ತಾ ಇಲ್ಲ. ಇದು ತೋರಿಸೋದು ಏನಕ್ಕೆ ಅಂದರೆ ನಾವು ಆನ್ಲೈನಲ್ಲಿ ಹೇಳ್ಬೇಕಾದ್ರೆ ಪ್ರೂಫ್ ಒಂದಿಗೆ ಮಾತಾಡಬೇಕಾಗತ್ತೆ. ಸೊ ಅದಕ್ಕೆ ನಿಮಗೆ ಪ್ರೂಫ್ ಒಂದಿಗೆ ಮಾತಾಡ್ತಿರೋದು. ಆ್ಯಂಡ್ ಈ ಇನ್ಫಾರ್ಮೇಷನ್ಗೆ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ನಿಮ್ಮ ಜರ್ನಿನ ಡೀಟೇಲ್ಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಡೈರೆಕ್ಟಾಗಿ DM ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ಇದೊಂದು ಶಾರ್ಟ್ ವ್ಲಾಗ್ ನನ್ನ ಮಾರ್ನಿಂಗ್ ರುಟೀನ್ ಹೇಗೆ ಇರುತ್ತೆ ಅಂತ. ಆ್ಯಂಡ್ ಎಸ್, ನನ್ನ ಪಾಪು ಜೊತೆ ಸ್ಟಾರ್ಟ್ ಆಗುತ್ತೆ. ಪಾಪು ಫ್ರೆಶ್ ಅಪ್ ಮಾಡಿಸಿ ಅವನಿಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಡ್ರ್ಯಾಗನ್ ಫ್ರೂಟ್ ಕೊಡೋಣ ಅಂದ್ಕೊಂಡೆ. ಹಾಗೆ ಅವ್ನು ಕಿಚನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಆ ಗ್ಯಾಪ್ನ ಇಟ್ಕೊಂಡು ತಿನ್ಸೋಕ್ಕೂ ಟ್ರೈ ಮಾಡಿದೆ. ಒಂದು 3-4 ಮೌತ್ ತೊಗೊಂಡು ಅದಾದಮೇಲೆ ತಿಂದಿಲ್ಲ. ಮತ್ತು ಹಾಲ್ಗೆ ಹೋದ್ವಿ, ಅಲ್ಲಿ ಆಟ ಆಡಿಸಿದೆ, ಮತ್ತು ನನ್ನ ಮೇಲ್ ರೂಮಿಗೆ ಕರ್ಕೊಂಡು ಹೋದೆ. ಸೊ ಈ ಥರನೇ ಟೈಮ್ ಹೋಗುತ್ತೆ. ಆ್ಯಂಡ್ ಅದಕ್ಕೆ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮ ಮದರ್-ಇನ್-ಲಾ ಕೊಟ್ಬಿಡ್ತೀನಿ, ಸೊ ದಟ್ ಆ ಟೈಮಲ್ಲಿ ನಾನು ವರ್ಕ್ ಅಟ್ಲೀಸ್ಟ್ ಮಾಡ್ತಾ ಇರ್ಬೋದು ಮನೇಲಿ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಗುಡ್ ಬಾಯ್ನಾ ಚಿಲಮು.